ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸರ್, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇವತ್ತು ನಾನು ಪೋರ್ಟ್ ರನ್ ಮಾಡಿದ್ದೀನಿ. ಇವತ್ತು ಆ್ಯಕ್ಚುಲಿ ಗಣೇಶ ಹಬ್ಬ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇವತ್ತು ರಜಾ ಆಗಬೇಕಾಗಿತ್ತು, ಸಂಜೆ ಪಾರ್ಟ್ ಟೈಮ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಆದರೆ ಮನೆಯಲ್ಲಿ ಸ್ವಲ್ಪ ಲೇಡೀಸ್ ಪ್ರಾಬ್ಲಮ್ ಇದೆ, ಇವತ್ತು ಮನೇಲಿ ಹಬ್ಬ ಮಾಡಿಲ್ಲ. ಸೊ ಮುಂದಕ್ಕೆ ಹಾಕೊಂಡಿದ್ವಿ. ಅದಕ್ಕೋಸ್ಕರ ಸರಿ ಇನ್ನು ಮನೇಲಿ ಇದ್ದೇನು ಮಾಡೋಣ ಅಂದ್ಬಿಟ್ಟು ಡ್ಯೂಟಿನ ಶುರು ಮಾಡಿದೆ. ಆ್ಯಂಡ್ ನಮ್ಮ ಏರಿಯಾದಲ್ಲೂ ನಮ್ಮ ಬಾಯ್ಸು LD ಬಾಯ್ಸ್ ಅಂತ ನಮ್ಮದು ಅಸೋಸಿಯೇಷನ್ ಇದೆ. ಸೊ ನಮ್ಮ ಹುಡುಗರು ಇಡೋದು 4ನೇ ತಾರೀಕು, 5, 6ನೇ ತಾರೀಕು ಎದುತ್ತೀವಿ. ಸೊ ಅದಕ್ಕೋಸ್ಕರ ಅವಾಗ ಹೆಂಗಿದ್ರು ರಜಾ ಆಗಬೇಕಾಗುತ್ತೆ ಅಂದ್ಬಿಟ್ಟು ಇವತ್ತು ಡ್ಯೂಟಿನ ಶುರು ಮಾಡಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವತ್ತು ನಾನು ಮಾಡ್ತಾ ಇರೋದು ಪೋಟ್ರು, ಓಕೆನಾ. ಬಟ್ ಆದರೆ ಒಂದು ಮಾತು ಮಾತಾಡಬೇಕು ಅನಿಸ್ತು, ನನಗೆ ಹೇಳ್ಬೇಕು ಅನ್ನಿಸ್ತು. ನಮ್ಮ ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ಈ ಹಬ್ಬ ಆಚರಣೆ, ದಿನಾಚರಣೆ ಇವೆಲ್ಲ ಏನೂ ಇಲ್ಲ ಗುರು. ಇದೆಲ್ಲ ಯಾರಿಗೋ ಅಂದರೆ ದುಡ್ಡಿರೋರಿಗೆ, ಚೆನ್ನಾಗಿರೋರಿಗೆ, ಅವ್ರಿಗೆ ಮಾತ್ರ. ನಮಗೆಲ್ಲ ಒಂಥರ ಇದು ಒಂಥರ ಇದ್ದರೂ ಇಲ್ಲದೇ ಇದ್ದಂಗೆ ಒಂಥರ ಜೀವನನೇ ಹಂಗೆ ನಮ್ಮದು. ಏಕಂತಂದರೆ ಏನಾಗ್ಬಿಡುತ್ತೆ ಅಂತಂದರೆ ಇವೆಲ್ಲ ಮಾಡೋಕ್ಕಾಗಲ್ಲ. ಕಮಿಟ್ಮೆಂಟ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಕಮಿಟ್ಮೆಂಟ್ಸ್ನ ತೀರಿಸೋ ಇದರಲ್ಲಿ ಇವೆಲ್ಲ ನಮಗೆ ಯಾವೂ ಲೆಕ್ಕಕ್ಕಿರಲ್ಲ. ಅದರಲ್ಲೂ ನಮ್ಮ ಡೆಲಿವರಿ ಬಾಯ್ಸ್ ಅಂತ ಒಂದಷ್ಟು ಜನ ಇದ್ದೀವಲ್ಲ ನಾವಂತೂ ನಮಗಂತೂ ಈ ಹಬ್ಬಗಳನ್ನೋದು ಒಂಥರ ಮರ್ತೇ ಬಿಟ್ಟಿರ್ತೀವಿ. ಅಂದರೆ ಫೆಸ್ಟಿವಲ್ ಅಂತಂದರೆ ನಮಗೇನಂದರೆ ಆಫರು, ಈ ಕಂಪ್ನಿಗಳೆಲ್ಲ ಆಫರ್ ಕೊಡ್ತಾರೆ, ಅವತ್ತಿನ ದಿನ ಡ್ಯೂಟಿ ಮಾಡಬೇಕು, ಅವತ್ತಿನ ದಿನ ಒಂದು ಇದು ಮಾಡಬೇಕು. ಸೊ ಅವತ್ತು ಮನಸ್ಸೇ ಒಪ್ಪಲ್ಲ. ಏನೋ ಆಫರ್ ಕೊಟ್ಟಿರ್ತಾನೆ, ಅವಾಗ ಕಂಪ್ನಿಯನ್ನು ಆಫರ್ ನೋಡ್ಬಿಟ್ಟು ಊರಿಗೆ ಹೋಗೋಕ್ಕೂ ಮನಸ್ಸು ಬರಲ್ಲ. ಅಯ್ಯೋ ಇವತ್ತು ಆಫರ್ ಅಲ್ವಾ, ಹೊಡೆದ್ಬಿಡೋಣ, ಕಮಿಟ್ಮೆಂಟ್ ಇದೆ ಅಲ್ವಾ ಅಂತ ಈ ಥರ ಮೈಂಡ್ನ ನಾವೇ ಡೈವರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಆ್ಯಂಡು ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಡೆಲಿವರಿ ಬಾಯ್ಸ್ಗೆ, ನಮ್ಮ ಮಿಡಲ್ ಕ್ಲಾಸ್ ಹುಡುಗರಿಗೆ ಒಂಥರ ಲೈಫ್ ಇಷ್ಟೇ. ಯಾವುದೋ ಒಂದು ಆರ್ಡ್ರ್ ಬರ್ತಾಯಿದೆ, ಫಸ್ಟ್ನೇ ಆರ್ಡ್ರು ಎಲ್ಲಪ್ಪ, ಆಚಾರ್ಯ ಕಾಲೇಜು, ಭುವನೇಶ್ವರಿ ನಗರ. ಭಾಳ ನಂಗಿದು. ಮತ್ತು ಆ ಒಳಗಡೆ ಯಾವನು ಹೋಗ್ತಾನೆ, ಒಳಗಡೆ ಹೋಗಿ ಮತ್ತೆ ಆಚೆ ಬರೋಕ್ಕಾಗಲ್ಲ. ಸೊ ಈಗ ಸುಮ್ಮನೆ ಬೇಡ ಇದು ನನಗೆ. ಇದನ್ನು ಎಷ್ಟು ಜನ ನೀವು ಒಪ್ಕೊತೀರಾ? ನಮ್ಮ ಡೆಲಿವರಿ ಬಾಯ್ಸ್ಗೆ ಹಬ್ಬಗಳಂದರೆ ಏನು, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಹಬ್ಬ ಅನ್ನೋದು ಇವೆಲ್ಲ ನಮಗೊಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಅಂದರೆ ಇದೆ, ಆದ್ರೂ ಇಲ್ಲ. ಸೊ ನೋಡಿ ಇವತ್ತೆಲ್ಲ ರೋಡೆಲ್ಲ ಎಷ್ಟು ಖಾಲಿ ಇದೆ ಅಂತ. ಯಾಕಂದರೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಅಲ್ವಾ. ಸೊ ಇವತ್ತು ಆರಾಮಾಗಿ ರೋಡೆಲ್ಲ ಖಾಲಿ ಇರ್ತದೆ. ಆಮೇಲೆ ಇನ್ನೊಂದು ಪೋರ್ಟ್ರಲ್ಲಿ ಡ್ಯೂಟಿಗಳು ಅಷ್ಟು ಇರೋಲ್ಲ ಇವತ್ತು. ಹೇಳ್ಬೇಕು ಅಂತಂದರೆ ಇವತ್ತು ಸ್ವಿಗ್ಗಿ ಝೊಮ್ಯಾಟೊ ಮಾಡಿದರೆ ಚೆನ್ನಾಗಿರ್ತಿತ್ತು ನಾನು. ಬಟ್ ಅನ್ಫಾರ್ಚುನೇಟ್ಲಿ ಎದ್ದಿದ್ದು ಲೇಟ್ ಆಯಿತು. ಕೆಲಸ ಎಲ್ಲ ಮುಗಿಸ್ಕೊಂಡು, ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಗೆ ಆಗ್ತಾಯಿಲ್ಲ. ಸ್ವಿಗ್ಗಿ ಮಾಡೋಕ್ಕೆ ಲಾಗಿನ್ ಅವರ್ಸ್ ಮಿಸ್ ಆಗೋಯಿತು. ಅದಕ್ಕೋಸ್ಕರ ಆಯಿತು ಪೋರ್ಟ್ರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಬನ್ನಿ ಎಷ್ಟಾಗುತ್ತೆ ಅಂತ. ನನ್ನ ಪ್ರಕಾರ ಮನೆ ಜವಾಬ್ದಾರಿ ತಲೆ ಮೇಲೆ ಹೊತ್ಕೊಂಡಿರೋನು ಯಾವ ಗಂಡಸ್ಗೂ ಈ ಹಬ್ಬಗಳನ್ನೋದೇ ಇಲ್ಲ. ಯಾರೇ ಆಗಿರಲಿ, ಅದು ಗಂಡಸ್ಗೆ ಆಗಲಿ, ಹೆಣ್ಮಕ್ಳೇ ಆಗಲಿ. ಇಲ್ಲಿ ತಪ್ಪು ತಿಳ್ಕೊಬಾರ್ದು, ನಾವು ಗಂಡು ಮಕ್ಕಳೇ ಅಂತಲ್ಲ, ಹೆಣ್ಮಕ್ಳು ಅಷ್ಟೇ. ಯಾರಿಗೆ ಮನೆ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ, ನಮ್ಮ ತಲೆ ಮೇಲೆ ಇರ್ತದೆ, ಒಂದು ಕಮಿಟ್ಮೆಂಟ್ಸ್ ಅಂತ ಏನಿರ್ತದೆ, ಅವರು ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ನಾವು ಮಾಡೋಕ್ಕಾಗಲ್ಲ. ಕಷ್ಟ. ಹಬ್ಬಗಳನ್ನೆಲ್ಲ ಮಾಡಬೇಕು, ಹಬ್ಬಗಳಿಗೆ ಅಟೆಂಡ್ ಮಾಡಬೇಕು, ಅವೆಲ್ಲ ಕಷ್ಟ. ಅದರಲ್ಲೂ ಎಸ್ಪೆಷಲಿ ಹುಡುಗರು, ಎಷ್ಟೋ ಜನ ಹುಡುಗರು ಹೋಗಲ್ಲ ಊರುಗಳಿಗೆ. ಊರಿಂದ ಬಂದಿರ್ತಾರೆ, ಊರು ಬಿಟ್ಟು ಬೆಂಗಳೂರಿಗೆ ಜೀವನ ಕಟ್ಕೊಳಕ್ಕಂತ ಬಂದಿರ್ತಾರೆ. ಈ ಹಬ್ಬಗಳಿಗೆ ಹೋಗೋಕ್ಕಾಗಲ್ಲ. ಯಾವುದೋ ಒಂದು ಹಬ್ಬ, 2 ವರ್ಷಕ್ಕೊಂದು ಒಂದು 7-8 ಹಬ್ಬ ಬಂದರೆ 1ಕ್ಕೋ 2ಕ್ಕೋ ಹಬ್ಬಕ್ಕೆ ಅಷ್ಟೇ ಅಟೆಂಡ್ ಮಾಡೋಕ್ಕಾಗೋದು. ಎಲ್ಲ ಹಬ್ಬಕ್ಕೂ ಅಟೆಂಡ್ ಮಾಡಬೇಕು ಅಂತಂದರೆ ನಮ್ಮ ಫೀಲ್ಡಲ್ಲಿ ಆಗುತ್ತೆ. ನಮ್ಮ ಡೆಲಿವರಿ ಬಾಯ್ಸ್ ಫೀಲ್ಡಲ್ಲಿ ನಮ್ಮನ್ನೇನು ಕೇಳೋರಿಲ್ಲ, ಹೇಳೋರಿಲ್ಲ, ರಜೆಗಳು ಹಾಕ್ಕೊಂಡು ಹೋಗ್ಬೋದು. ಆದರೂ ಕೂಡ ಏನಪ್ಪ ಅಂತಂದರೆ ಆಫರ್ಗಳು ಕೊಟ್ಬಿಡ್ತಾನಲ್ಲ, ಆಫರ್ಗಳು ಈ ಟೈಮಲ್ಲಿ ಹೆವಿ ಆಫರ್ ಕೊಡ್ತಾನೆ. ಅವಾಗ ಮನಸ್ಸು ನಮಗೆ ಒಪ್ಪೋದೇ ಇಲ್ಲ. ಊರಿಗೆ ಹೋದರೆ ಏನು ಬರುತ್ತೆ, ಇಲ್ಲಾದರೂ ಇದ್ದರೆ ಒಂಚೂರು ದುಡ್ಕೊಬೋದು, ನಾರ್ಮಲ್ ಟೈಮಲ್ಲಿ ಬೇಕಾದ್ರೆ ಊರಿಗೆ ಹೋಗೋಣ ಬಿಡು ಅನ್ನೋ ಮೈಂಡ್ ಸೆಟ್ ಬಂದುಬಿಡ್ತದೆ. ಅದು ನಾನು ಸುಮಾರು ನೋಡಿದ್ದೀನಿ ಗುರು. ನಮ್ಮ ಹುಡುಗರೇನೆ, ಈಗ ನಮ್ಮ ಫ್ರೆಂಡ್ಸೇನೆ. ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂತಂದರೆ ಒಂದು 4 ಜನ 3 ಜನ ಇರ್ತೀವಿ. ಸೊ ಕರೆಕ್ಟಾಗಿ ಅವಾಗ ನಾವೇನು ಮಾಡ್ತೀವಿ ಅಂದರೆ, ಮಚ್ಚ ಏನೋ ಊರಿಗೆ ಹೋಯ್ತೇನೋ, ಬಾರ ಮಚ್ಚ ಊರಿಗೆ ತಾನೆ ಹೋಗಬೇಕು ಮಚ್ಚ ಈ ಸರಿ ಹಬ್ಬಕ್ಕೆ ಅಂತ ಅಂದಿರ್ತಾನೆ. ಏನಾದರೂ ಆಫರ್ ನೋಟಿಫಿಕೇಷನ್ ಬಂದಿದ ತಕ್ಷಣ, ಮಚ್ಚ ಆಫರ್ ಬಂದೈತೆ ಕಣೋ, ಬೇಡ ಕಣೋ, ಈ ಆಫರ್ ಹೊಡೆದ್ಬಿಟ್ಟು ಈ ಹಬ್ಬ ಮುಗಿಸ್ಕೊಂಡು ಬೇಕಾದ್ರೆ ಹೋಗೋಣ ಬಿಡು, ಊರಿಗೆ ಬಂದರೆ ಏನು ಸಿಗುತ್ತೆ, ಇಲ್ಲಾದರೂ ದುಡಿಬೋದು ಅಂತ ಈ ಥರ ಮೈಂಡ್ ಸೆಟ್ ಕೆಲವ್ರಿಗೆ ಬರ್ತದೆ. ಇನ್ನು ಕೆಲವ್ರು ಇರ್ತಾರೆ, ಆಫರ್ ನನ್ನ ಸಾಮಾನ ಯಾವುದು ಇದು ಬೇಡ, ನಾನು ಹಬ್ಬಕ್ಕೆ ಹೋಗಬೇಕು ಗುರು, ನೆಮ್ಮದಿಯಾಗಿ ಹೋಗಬೇಕು ಅನ್ನೋ ಒಂದು ಇರ್ತದೆ. ಈ ಎರಡಕ್ಕೂ ಮಧ್ಯೆ ವ್ಯತ್ಯಾಸ ಏನಪ್ಪ ಅಂದರೆ ಈ ಕಮಿಟ್ಮೆಂಟು, ಜವಾಬ್ದಾರಿ. ಇದನ್ನೇ ಯಾರು ತಲೆ ಮೇಲೆ ಜಾಸ್ತಿ ಹಾಕ್ಕೊಂಡಿರ್ತಾರೆ ಅವ್ರ ಮೈಂಡ್ ಸೆಟ್ಟು, ಮತ್ತು ಕಮ್ಮಿ ಜವಾಬ್ದಾರಿ ಆರಾಮಾಗಿರ್ತಾರೆ ಮನುಷ್ಯ, ಅವ್ರ ಮೈಂಡ್ ಸೆಟ್ಟು ಡಿಫ್ರೆಂಟ್ ಇರ್ತದೆ ನನ್ನ ಅನಿಸಿಕೆ. ಸೊ ಇವತ್ತಂತೂ ರೋಡ್ ಫುಲ್ಲು ಖಾಲಿ ಇದೆ. ಎಷ್ಟು ಬೇಕಾದರೂ ಹೆಂಗೆ ಬೇಕಾದ್ರೂ ಓಡ್ಬೋದು. ಎಷ್ಟು ರೋಡ್ ಖಾಲಿ ಇದ್ರು BMTC ಅವರಂತೂ ಬರೋದಂತ ನಿಲ್ಲಿಸಲ್ಲ. ಈ ಎಲೆಕ್ಟ್ರಿಕ್ ಗಾಡಿ ಅಂತೂ ಸೌಂಡೇ ಬರೋಲ್ಲ. ನೋಡಿ ನನ್ನ ಪಕ್ಕದಲ್ಲಿ ಹೋಯ್ತು ಗಾಡಿ, ಸೌಂಡೇ ಇಲ್ಲ ಅದು. ಅಟ್ಲೀಸ್ಟ್ ನನ್ನ ಮಗಂದು ಆರನ್ನು ಹೊಡಿತಾರೆ, ಆರನ್ನು ಹೊಡಿಯಲ್ಲ.
ನನಗೆ ಈ ಪ್ಯಾಲೇಸ್ ಗ್ರೌಂಡ್ ಹತ್ರ ಬಂದರೆ ಪ್ಯಾಲೇಸ್ ಗ್ರೌಂಡ್ ನಂಬರ್ 7, 8, 9 ತುಂಬ ಈ ಗೇಟ್ಗಳು ಮಾತ್ರ 2 ವರ್ಷ ನಾನು ಇಲ್ಲೇ ಇದ್ದೆ. ನಾನು ಕೋವಿಡ್ ಟೈಮಲ್ಲೆಲ್ಲ ಇಲ್ಲೇ ಇದ್ದೆ. ನಾನು ಇದರೊಳಗಡೆ ಗೇಟ್ ನಂಬರ್ 8 ಒಳಗಡೆ ಬ್ರಿಜೇಶ್ ಪಟೇಲ್ ಕ್ರಿಕೆಟ್ ಅಕಾಡೆಮಿ ಅಂತ ಒಂದು ಅಕಾಡೆಮಿ ಇದೆ, ಅದರಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಮೊದಲು. ಕೋವಿಡ್ ಟೈಮು ಅಂದರೆ ನಾನು ಸ್ವಿಗ್ಗಿಗೆ ಬರೋಕ್ಕೂ ಮುಂಚೆ ಅನಿಸುತ್ತೆ ಮೋಸ್ಟ್ಲಿ. ಸ್ವಿಗ್ಗಿಗೆ ಬರೋಕ್ಕೂ ಇಲ್ಲ, ಸ್ವಿಗ್ಗಿ ಪಾರ್ಟ್ ಟೈಮ್ ಮಾಡ್ತಿದ್ದೆ, ಇಲ್ಲಿ ಬಂದು ಫುಲ್ ಟೈಮ್ ಮಾಡ್ತಿದ್ದೆ. ಅಂದರೆ ಇಲ್ಲಿ ಬಂದು ಡೇಲಿ ಕೆಲಸ ಮಾಡಿಕೊಂಡು ನೈಟ್ ಹತ್ರ ಹೋಗ್ಬಿಟ್ಟು ಸ್ವಿಗ್ಗಿ ಮಾಡ್ತಿದ್ದೆ ಸ್ಟಾರ್ಟಿಂಗಲ್ಲಿ. ಸೊ ಅವಾಗೆಲ್ಲ ಇಲ್ಲೇ ಇದ್ದೆ ನಾನು ನಮ್ಮ ಮಚ್ಚನು ರಾಕಿ ಅಂತಿದ್ದಾನೆ, ನನ್ನ ಕರಿಯ ಗಾಡಿ ತೊಗೊಂಡವನಲ್ಲ ಓನರ್. ಈಗ ಓನರ್ ಅಲ್ಲ, ನಾನೇ ಓನರು, ಆದರೂ ಅವನ ಹತ್ರನೇ ಇದೆ ಗಾಡಿ. ಸೊ ನಾವೆಲ್ಲ ಇಲ್ಲೇ ಕೆಲಸ ಮಾಡ್ತಿದ್ದೆ ಅವಾಗ. ಅವೆಲ್ಲ ಮಸ್ತ್ ಜೀವನ ಗುರು. ಅವಾಗ ನಿಜ ನಂಬಲ್ಲ, ನನಗೆ ಬರ್ತಿದ್ದಿದ್ದು 11,000 12,000 ಬರ್ತಿತ್ತು ಎಲ್ಲ. ಓಕೆನಾ, ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಸೇರಿದ್ರು ಒಂದು 15,000 ದುಡಿತಿದ್ದೆ ತಿಂಗಳಿಗೆ. ಎಷ್ಟು ನೆಮ್ಮದಿಯಾಗಿರ್ತಿದ್ದೆ ಗೊತ್ತಾ ನಾನು, ಸೀರಿಯಸ್ ಆಗಿ. ಎಷ್ಟು ನೆಮ್ಮದಿಯಾಗಿತ್ತು ಅಂದರೆ ಯಾವ ಟೆನ್ಷನ್ ಇರ್ತಿರ್ಲಿಲ್ಲ. ಬಂತ ಸ್ಯಾಲ್ರಿ ಎತ್ಕೊಂಡಾಗ ಅಮ್ಮಂಗೆ ಕೊಟ್ಬಿಡೋದು, ಮಿಕ್ಕಿರೋದೇ 1,000 2,000 ಇಟ್ಕೊಳ್ಳೋದು ಖರ್ಚಿಗೆ ಅಂತ ಎಂಜಾಯ್ ಮಾಡೋದು. ಏನೂ ಗೊತ್ತಿರಲಿಲ್ಲ, ಎಲ್ಲ ಅಮ್ಮ ನಿಭಾಯಿಸ್ತಾಯಿತ್ತು. ಫ್ಯಾಮ್ಲಿ ಅಂದರೆ ಮನೆಯದೆಲ್ಲ ಅಮ್ಮ ನಿಭಾಯಿಸ್ತಾಯಿತ್ತು. ಸೊ ಅವಾಗ ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಆರಾಮಾಗಿ ಇತ್ತಿದ್ದೆ. ಬಟ್ ಈಗೀಗ ಜೀವನ ಗೊತ್ತಾಗ್ತಾ ಇದೆ. ಜವಾಬ್ದಾರಿಗಳು ಮೈ ಮೇಲೆ ಬಂದಮೇಲೆ, ನಾನು ಆಗಲೇ ಹೇಳಿದ್ನಲ್ಲ, ಯಾವ ಹಬ್ಬ ಯಾವ ಇದು ಏನೂ ನೆನಪಿಲ್ಲ, ಆ ಥರ ಆಗ್ಬಿಡುತ್ತೆ. ದೊಡ್ಡವ್ರು ಆಗ್ತಾ ನಿಜ ಹೇಳ್ತೀನಿ, ಲೈಫ್ ಚಿಕ್ಕವ್ರಿದ್ದಾಗಲೇ ಚೆನ್ನಾಗಿರುತ್ತೆ ಗುರು ಅಂತ ಅನಿಸ್ಬಿಡ್ತದೆ. ಬಟ್ ದೊಡ್ಡವ್ರು ಆಗಬಾರ್ದು, ಚಿಕ್ಕವ್ರನ್ನಾಗಿ ಇರೋಕ್ಕೂ ಬಿಡಲ್ವಲ್ಲ. ಇದು ಲೈಫೇ ಹಿಂಗಲ್ವಾ, ದೊಡ್ಡವ್ರಾಗಿಲ್ಲ ಅಂದರೆ ಲೈಫ್ ಹೆಂಗೆ ಮುಂದಕ್ಕೆ ಹೋಗುತ್ತೆ. ಪೋರ್ಟ್ರಲ್ಲಿ ಒಂದು ಡ್ಯೂಟಿನೂ ಬರ್ತಾಯಿಲ್ಲ ಗುರು, ಪೋರ್ಟ್ರಲ್ಲಿ ಒಂದು ಡ್ಯೂಟಿನೂ ಬರ್ತಾಯಿಲ್ಲ. ಅದು ನಾನು ಇರೋದು ಎಲ್ಲಿ ಗೊತ್ತಾ, ಸುಧಾಮ್ ನಗರ ಮಾರ್ಕೆಟ್ ಪ್ಲೇಸಲ್ಲಿದ್ದೀನಿ. ಸೊ ಆ್ಯಕ್ಚುಲಿ ಟೈಮ್ 11 ಗಂಟೆ, ಇಷ್ಟೊತ್ತಿಗೆ ಬರಬೇಕು, ಬಟ್ ಒಂದು ಡ್ಯೂಟಿನೂ ಬರ್ತಾಯಿಲ್ಲ. ಯಪ್ಪ ದೇವರೇ, ಹಿಂಗಾದರೆ ಇವತ್ತು ನಾನು ಬಂದಿದ್ದು ವೇಸ್ಟ್ ಆಗಿಬಿಡುತ್ತೆ. ಸೊ ನೋಡೋಣ, ಒಟ್ಟಿನಲ್ಲಿ ವೆಯ್ಟ್ ಮಾಡಬೇಕು, ತಾಳ್ಮೆಯಿಂದ ಇದ್ದರೆ ಮಾತ್ರ. ಈಗ ಇತ್ತೀಚಿನ ದಿನಗಳಲ್ಲಿ ಮೊದಲೆಲ್ಲ ಇದು ನಡೀತಿತ್ತು, ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ನೀನು ತಾಳ್ಮೆಯಿಂದ ಇದ್ದರೆ ಮಾತ್ರ ಇಲ್ಲಿ ನೀನು ಏನಾದರೂ ಒಂಚೂರು ಅರ್ನಿಂಗ್ಸ್ನ ಮಾಡ್ಬೋದು, ಏನಾದರೂ ಒಂಚೂರು ಮನೆಗೆ ತೊಗೊಂಡೋಗ್ಬೋದು. ನೀನು ಆ ಥರ ಪಡ್ತೀನಿ ನಾನು ಬಂದಿದ್ದ ತಕ್ಷಣ ಬೇಕು ಅಂತಂದರೆ ಇಲ್ಲಿ ಸಿಗೋಲ್ಲ ಈಗ. ಸೊ ಬನ್ನಿ ನೋಡೋಣ. ಸುಧಾಮ್ ನಗರದಿಂದ SP ರೋಡಿಗೆ ಬಂದಮೇಲೆ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಒಂದು ಆರ್ಡ್ರ್ ಬಂತು. ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡೆ. ಆ್ಯಕ್ಚುಲಿ ನನಗೆ ಇವಾಗ ಅನಿಸ್ತಾ ಇದೆ, ಬೆಳಗ್ಗೆ ನಾನು ಒಂದು 2 ಆರ್ಡ್ರನ್ನ ಬಿಡಬಾರ್ದಿತ್ತು ಅಂತ. ಯಾಕಂದರೆ ಕೆಲವೊಂದು ಟೈಮಲ್ಲಿ ನಾವು ಬರೋಂಥ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಮಾಡಲೇಬೇಕಾಗುತ್ತೆ. ಈ ಥರ ಸಿಚುವೇಷನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಯಾವ್ದಾದ್ರು ಬರಲಿ, ನಮಗೆ ಬೇಕಾಗಿರೋ ಆರ್ಡ್ರ್ ಯಾವ್ದಾದ್ರು ಚೆನ್ನಾಗಿರೋದು ಬರಲಿ ಅಂತ ಕೆಲವೊಂದು ಆರ್ಡ್ರನ್ನ ಬಿಡ್ತೀವಿ. ಇಂಥ ಟೈಮಲ್ಲಿ ಅದೆಲ್ಲ ತಪ್ಪು ಮಿಸ್ಟೇಕ್ಸ್ ಎಲ್ಲ ಒಂಚೂರು ಯಾಕಪ್ಪ ಮಾಡಿದ್ವಿ ಅನ್ನೋ ಒಂಥರ ತಲೆಗೆ ಬಂದುಬಿಡ್ತದೆ. ಇವತ್ತು SP ರೋಡಿಗೆ ಬಂದು SP ರೋಡಲ್ಲೂ ಕೂಡ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ದೀನಿ. ಅಂದರೆ ಬರ್ತಾಯಿತ್ತು ಆರ್ಡ್ರ್, ಏನೋ ಇಲ್ಲ ಅನ್ನಲ್ಲ, ಬಟ್ ಆದರೆ ನನಗೆ ಬೇಕಾದಂಥದ್ದು ಬರ್ತಿರಲಿಲ್ಲ. ಅಂದರೆ ಪಿಕಪ್ ಜಾಸ್ತಿ ಬರೋದು, ಇಲ್ಲಾಂದರೆ ಕಮ್ಮಿ ಅಮೌಂಟು, ಈ ಥರ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಅಂಥ ಆರ್ಡ್ರನ್ನ ಯಾವುದೋ ಅಷ್ಟು ಎತ್ಕೊಂಡಿಲ್ಲ. ಫೈನಲಾಗಿ ಒಂದು ಆರ್ಡ್ರ್ ಎತ್ಕೊಂಡೆ. ಇವ್ರು ಈ ಥರ ಒಂದು ದೊಡ್ಡ ಬಾಕ್ಸ್ ಕೊಟ್ಟಿದ್ರು, ಇದನ್ನು ಮುಂದೆ ಅಂತೂ ಇಟ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಹಿಂದೆ ಕಟ್ಕೊಬೇಕಾಗಿತ್ತು. ಇವ್ರ ಹತ್ರ ಒಂದು 30 ರೂಪೀಸ್ ಎಕ್ಸ್ಟ್ರಾ ಕೇಳಿದ್ದಕ್ಕೆ ಕೊಡಲಾಯ ಅಂದ್ಬಿಟ್ರು. ನಾರ್ಮಲ್ ಡೇಸಲ್ಲಿ ಆದರೆ ಕೊಡ್ತಾಯಿದ್ರು, ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಕೊಡ್ತಾರೆ. ಇದೇ ಥರನೇ ಪಿಕಪ್ ಮಾಡಿಕೊಂಡು ಇದೇ ಶಾಪಿಂದ ಹೋಗಿದ್ದೀನಿ, ಆದರೆ ಇವತ್ತು ಕೊಡಲ್ಲ ಅಂದ್ಬಿಟ್ರು. ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮಲ್ಲಿ ಇದೇ ಥರ ಇರ್ತದೆ, ಸೊ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಇವತ್ತು ಗಣೇಶ ಹಬ್ಬ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಅಷ್ಟೊಂದು ಆರ್ಡ್ರ್ಗಳೇನಿಲ್ಲ, ಬ್ಯಾಕ್ ಟು ಬ್ಯಾಕ್ ಏನೋ ಆರ್ಡ್ರ್ಗಳು ಬರ್ತಾಯಿಲ್ಲ, ಅಪ್ರೂಪಕ್ಕೆ ಬರ್ತಾ ಇದ್ದಾವೆ. ಸೊ ಈಗ ನಾನು ಅದರಲ್ಲಿ ಒಂದು 170 ರೂಪಾಯಿ ಒಂದು ರ್ಯಾಪಿಡದಲ್ಲಿ ಎತ್ಕೊಂಡಿದ್ದೀನಿ. ಈಗ ಯಾವುದೋ ಪೋರ್ಟಲ್ ಬರ್ತಾಯಿದೆ, 159 ರೂಪಾಯಿ JP ನಗರ. ಬೇಡ, ನಾನು ಹೋಗ್ಬೇಕಾಗಿರೋದು ಯಶವಂತಪುರ ಸೈಡ್ ಇನ್ನೊಂದು ಯಾವ್ದಾದ್ರು ಬಂದರೆ ಎತ್ಕೊಬೋದು. ನೋಡೋಣ ಬನ್ನಿ, ಒಂದು 20 ನಿಮಿಷ ಒಂದು 15 ನಿಮಿಷ ವೆಯ್ಟ್ ಮಾಡ್ತೀನಿ. ಬಂದರೆ ತೊಗೊಂಡೋಗೋದು, ಇಲ್ಲಾಂದರೆ ಇನ್ನೇನು ಮಾಡೋಕ್ಕಲ್ಲ, ಒಂದೇ ಆಟೋ ತೊಗೊಂಡೋಗ್ಬಿಡೋದು ಅಷ್ಟೇ. ಪೇಮೆಂಟ್ ಅವರೇ ಕೊಡ್ತಾರಾ? ಓಕೆ. ಸೊ ನೋಡಿ ಹೆಂಗೆ ಇದನ್ನು ತಗೊಬಂದಿದ್ದು ಅಂತ. ಸೀರಿಯಸ್ಸಾಗಿ ಅಲ್ಲಿ ಅರ್ಧ ದಾರಿಗೆ ಬಂದಮೇಲೆ ಬಾಕ್ಸು ಒಂದು ಕಡೆ ವಾಲ್ ಬಿಟ್ಟಿತ್ತು. ಇದು ಈ ಥರ ಕೊಡ್ತಾರೆ ಐಟಮ್ಗಳನ್ನ.
ಇವ್ರಿಗೆ ಹೇಳಿದ್ರೆ ನಾನು ಜಸ್ಟ್ ಇದಕ್ಕೆ ಎಷ್ಟು ಕೇಳಿದೆ ಗೊತ್ತಾ, ಎಕ್ಸ್ಟ್ರಾ ಸರ್ ಒಂದು 30 ರೂಪೀಸ್ ಕೊಡಿ, ಇಷ್ಟು ರಿಸ್ಕ್ ತೊಗೊಂಡು ಹೋಗ್ತೀವಲ್ಲ ನಾವು ಒಂದು ಇದಕ್ಕೆ. ಕೊಡೋಲ್ಲ ಸರ್, ಬೇಕಾದರೆ ತೊಗೊಂಡೋಗಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂದರು. ಸರಿ ಇನ್ನೇನು ಮಾಡೋದು, ಅದೇನಂತಾರಲ್ಲ, ಸುಮ್ಮನೆ ಅವ್ರ ಹತ್ರ ಇದು ಮಾಡೋಕ್ಕಿಂತ ತಗೊಂಡು ಬರೋದೇ ಬೆಟರ್ ಅಂದ್ಬಿಟ್ಟು ಸುಮ್ಮನೆ ಆಯಿತು ಕೊಡಿ ಸರ್ ಅಂದ್ಬಿಟ್ಟು ತೊಗೊಂಡೆ. ಬಟ್ ನಾರ್ಮಲ್ ಟೈಮಲ್ಲಿ ಆಗಿದ್ದಿದ್ದರೆ ನಾನು ಯೋಗ ಅಂತ ಕ್ಯಾನ್ಸಲ್ ಮಾಡಿಸ್ಬೋದಿತ್ತು. ಇವತ್ತು ಮೊದಲೇ ಆರ್ಡ್ರ್ ಇಲ್ಲ, ಈ ಟೈಮಲ್ಲಿ ನಾವು ಅವ್ರ ಹತ್ರ ಜಗಳ ಮಾಡಿಕೊಂಡು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿಸಿ ಸುಮ್ಮನೆ ಆಮೇಲೆ ಬರೋ ಆರ್ಡ್ರ್ಗಳು ಬಂದಿರೋ ಆಗಿಬಿಟ್ರೆ ಬೇಕಾರಾಗ್ಬಿಡುತ್ತೆ. ಸರ್ ಪೋಟರು, ಸರ್ ಪೇಮೆಂಟು ಪ್ರಿಂಟರ್ ಬಂದಿದ್ದು ಕರೋನಾ ತರಿಸಿರೋದು, ಸೊ ಅದು ಫೋಟೋ ಚಾರ್ಜ್ ಮಾಡಿ ಪೇ ಮಾಡೋಕ್ಕೆ 170 ಸ್ಕ್ಯಾನರ್ ಕಳಿಸಿದೆ. ಚೇಂಜ್ ಇಲ್ಲ ಬ್ರೋ, ನಾನು ರಿಟರ್ನ್ ಪೇ ಮಾಡಲ ಆನ್ಲೈನಲ್ಲಿ? ನಾನು ಪೇ ಮಾಡೋದು 180 in 20 days ಪೇ ಮಾಡಿ. ಸ್ಕ್ಯಾನರ್ ಕೊಡಿ. ಆಗಿದೆ, ಥ್ಯಾಂಕ್ ಯು ಬ್ರೋ. ಎಲ್ಲ ಅಪ್ಲಿಕೇಶನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ, ಯಾವುದೋ ಅಷ್ಟು ಡ್ಯೂಟಿಗೆ ಬರ್ತಾ ಇಲ್ಲ. ರ್ಯಾಪಿಡೋ ಆನ್ ಮಾಡಿದ್ದೀನಿ ಪಾರ್ಸಲ್ ಮಾಡೋಣ ಅಂದ್ಬಿಟ್ಟು, ಅದಾದಮೇಲೆ ಡೆಲಿವರಿ ಆ್ಯಪ್ ಅಂತ ಇದೆ ಅದನ್ನು ಆನ್ ಮಾಡಿದ್ದೀನಿ, ಪೋರ್ಟರ್ ಆನ್ ಮಾಡಿದ್ದೀನಿ, ಅದಾದಮೇಲೆ ಏನೆಲ್ಲ ಆ್ಯಪ್ ಇದೆ ಆಲ್ಮೋಸ್ಟ್ ಎಲ್ಲ ಆ್ಯಪ್ನ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆದರೆ ಯಾವುದೋ ಡ್ಯೂಟಿಗೆ ಬರ್ತಾ ಇಲ್ಲ. ಏನಕ್ಕಂತಂದರೆ ಇವತ್ತು ರಜಾ ಇರೋದ್ರಿಂದ ಯಾರು ಅಷ್ಟೊಂದೇನು ಬುಕ್ ಮಾಡ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ ಒಂದೋ ಎರಡೋ ಬರ್ತಾ ಇದೆ, ಆದರೆ ಅದನ್ನು ಮಾಡಬೇಕಾ ಮಾಡಬಾರ್ದು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಬೇಡ ಸುಮ್ಮನೆ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಅಪ್ಡೇಟ್ ಬರುತ್ತೋ ಬಂದಮೇಲೆ ಮಾಡೋದು ಬೆಟರ್ ಅಂದ್ಬಿಟ್ಟು ನನ್ನ ಒಂದು ಅನಿಸಿಕೆ. ಅದಕ್ಕೋಸ್ಕರ ಮಾಡೋದು ಬೇಡ ಅಂತ ಸುಮ್ಮನೆ ಪಾರ್ಸಲೇ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಆದರೆ ಯಾವುದು ಅಷ್ಟೊಂದು ಡ್ಯೂಟಿಗಳು ಬರ್ತಾ ಇಲ್ಲ. ಇವತ್ತು ಸಿಕ್ಕಾಪಟ್ಟೆ ಆರ್ಡ್ರ್ ಕಮ್ಮಿ ಇರೋದ್ರಿಂದ ನಾನು ವೆಯ್ಟ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಲೈಕ್ ಆಲ್ಮೋಸ್ಟ್ 1 hour, ಹಾಫ್ ಆನ್ ಅವರ್ ಒಂದೊಂದು ಆರ್ಡ್ರಿಗೆ ವೆಯ್ಟ್ ಮಾಡಬೇಕು ಅಂತಂದರೆ ಕಷ್ಟ ಆಗ್ತದೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಈ ಥರ ಟೈಮಲ್ಲಿ ಫುಡ್ ಡೆಲಿವರಿ ಮಾಡಿದ್ದಿದ್ರೆ ಒಳ್ಳೆಯದು. ಯಾಕಂತಂದರೆ ಅದರಲ್ಲಿ ಒಂಚೂರು ಅಷ್ಟೋ ಇಷ್ಟೋ ಆರ್ಡ್ರ್ಗಳು ಬರ್ತದೆ. ಸೊ ಇದರಲ್ಲಿ ಇದಕ್ಕೂ ಕಮ್ಮಿ ಇದೆ, ಅಂದರೆ ತುಂಬ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ಈಗ ನಾನು ಡ್ಯೂಟಿ ಆಫ್ ಮಾಡ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಎಡಿಟಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ನೋಡೋಣ, ಆದರೆ ಸಂಜೆ ಪಾರ್ಟ್ ಟೈಮ್ ಆಗಿ ಫುಡ್ ಡೆಲಿವರಿ ಏನಾದರೂ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಇಷ್ಟೆಲ್ಲ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಏನು? ಸೊ ನಿಮ್ದು ಎಷ್ಟು ಅರ್ನಿಂಗ್ಸ್ ಆಯಿತು, ಯಾವ ರೀತಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದೆ ಸಿಗೋಣ. ನಿಮ್ಮ ಪ್ರೀತಿ ಶಂಕರ್. ಆದಷ್ಟು ಹುಷಾರಾಗಿರಿ, ಹುಷಾರಾಗಿ ಡ್ಯೂಟಿ ಮಾಡಿ, ಹೆಲ್ಮೆಟ್ ಹಾಕ್ಕೊಂಡು ಹುಷಾರಾಗಿರಿ.